ಇನ್ನು ಇವತ್ತು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಕಳೆದುಕೊಂಡಂತಹ ದಿನ, ಪುಣ್ಯ ಸ್ಮರಣೆಯ ದಿನ. ವಿಷ್ಣುವರ್ಧನ್ ಅವರ 15ನೇ ವರ್ಷದ ಪುಣ್ಯ ಸ್ಮರಣೆ. ಹೀಗಾಗಿ ಮೈಸೂರಿನ ವಿಷ್ಣು ಸ್ಮಾರಕದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ವಿಷ್ಣು ಪ್ರತಿಮೆಗೆ ಭಾರತಿ ವಿಷ್ಣುವರ್ಧನ್ ಮತ್ತು ಅಳಿಯ ಅನಿರುದ್ಧ್ ಅವರು ನಮನವನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಫ್ಯಾನ್ಸ್ ಗಲಾಟೆ. ಪ್ರತಿ ಬಾರಿ ಹೀಗೇನೆ ವಿಷ್ಣು ಸಮಾಧಿ ಪೂಜೆಗೆ ಅವಕಾಶ ಕೊಡುವಂತೆ ಫ್ಯಾನ್ಸ್ ಗಲಾಟೆ ಮಾಡಿದ್ದಾರೆ. ಬರ್ತ್ಡೇ ಟೈಮಲ್ಲೂ ಹೀಗೆ ಆಗಿತ್ತು. ಸಮಾಧಿಗೆ ಹೂವಿನಿಂದ ಅಲಂಕರಿಸಲು ಅವಕಾಶ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ನಾವು ಬರೋದೇ ವರ್ಷದಲ್ಲಿ 2 ಸರ್ತಿ, ಒಂದು ವಿಷ್ಣುವರ್ಧನ್ ಹುಟ್ಟಿದಬ್ಬದ ದಿವಸ, ಮತ್ತೊಂದು ಪುಣ್ಯಸ್ಮರಣೆ ದಿವಸ. ಅವೆರಡು ದಿನ ನಮ್ಗೆ ಅವಕಾಶ ಕೊಡಿ ಅಂತ. ಬಟ್ ಅಭಿಮಾನ್ ಸ್ಟುಡಿಯೋ ಇರ್ತಕ್ಕಂಥದ್ದು ಬಾಲಕೃಷ್ಣ ಅವರ ಮಕ್ಕಳ ಸುಪರ್ದಿಯಲ್ಲಿ. ಹಾಗಾಗಿ ಅವ್ರು ಅವಕಾಶ ಕೊಡಲ್ಲ, ಇವ್ರು ಬಿಡಲ್ಲ. ಪ್ರತಿ ಸರ್ತಿ ಈ ರೀತಿ ಆಗ್ತಾನೆ ಇರುತ್ತೆ. ಇದು ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಭಿಮಾನಿಗಳ ಕಾರಣ. ಈ ಒಂದು ಶ್ರೇಯಸ್ಸು ಅವ್ರಿಗೆ ಸೇರಬೇಕು. ನಮ್ಮ ಜೊತೆ ಸರ್ಕಾರದವರು ಇದ್ದು ಏನೇನು ಮಾಡಬೇಕು, ಇನ್ನೂ ಕೆಲಸಗಳು ಸ್ವಲ್ಪ ಬಾಕಿ ಇದೆ, ಅದನ್ನೆಲ್ಲ ಮಾಡಿಸ್ತಾರೆ. ಅದೆಲ್ಲ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ, ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲನೂ ಒಂದು ಪ್ರೋಗ್ರಾಮ್ಗಳೆಲ್ಲ ಹಾಕ್ಕೊಂಡಿದ್ದಾರೆ, ಅದನ್ನೆಲ್ಲ ಮಾಡ್ತಾರೆ. ಸೊ ಹೀಗೆ ಆಗಲೇ ಹೇಳ್ದಂಗೆ ಇದನ್ನು ನಡೆಸ್ಕೊಂಡು ಹೋಗೋ ಭಾರ ನಿಮ್ಮೆಲ್ರದ್ದು. ಅಷ್ಟೇ ಕೇಳ್ಕೊಳ್ಳೋದು, ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಆಶೀರ್ವಾದನೇ ನಮ್ಮೆಲ್ರಿಗೂ ಶ್ರೀರಕ್ಷೆ. ಇಷ್ಟೇ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು. ಚೆನ್ನಾಗಿರಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ನೀವು ಎಲ್ಲರೂ ಹೆಸರು ಮಾಡ್ಕೊಳ್ಕೋಬೇಕು. ಅಬ್ಬಾ, ಇಂಥವರು ಇಂಥ ಅಭಿಮಾನಿಗಳು ಇದನ್ನು ಅಚೀವ್ ಮಾಡಿದ್ದಾರೆ ಅನ್ನೋ ಒಂದು. ಅಮ್ಮವರು ಈಗಾಗಲೇ ಹೇಳಿದ್ದಾರೆ, 15 ವರ್ಷಗಳಾದವು. ಇದು 15ನೇ ವರ್ಷದ ಪುಣ್ಯಸ್ಮರಣೆ. ಅಭಿಮಾನಿಗಳು ಪ್ರತಿ ವರ್ಷ 2 ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯಸ್ಮರಣೆಯನ್ನು ತುಂಬ ವಿಜೃಂಭಣೆಯಿಂದ, ಜೊತೆಗೆ ತುಂಬ ಸಕಾರಾತ್ಮಕವಾಗಿ, ಅರ್ಥಪೂರ್ಣವಾಗಿ ನಡೆಸ್ತಾರೆ. ನಿಜಕ್ಕೂ ಈ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾವುದೇ ಥರದ ಓಕೆ, ಇನ್ನೊಂದು ಕಡೆ ನೀವು ನೋಡ್ತಾ ಇರೋ ದೃಶ್ಯ, ಇದು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ. ಅಭಿಮಾನ್ ಸ್ಟುಡಿಯೋದ ಮುಂದೆ ಪೊಲೀಸರನ್ನು ಹಾಕಿದ್ದಾರೆ, ಯಾರಿಗೂ ಒಳಗೆ ಬಿಟ್ಟಿಲ್ಲ. ಸೆಪ್ಟೆಂಬರ್ 18ನೇ ತಾರೀಕು ಅವ್ರ ಬರ್ತ್ಡೇ, ವಿಷ್ಣುವರ್ಧನ್ ಬರ್ತ್ಡೇ ಇದ್ದಾಗಲೂ ಕೂಡ ಹೀಗೆ ಆಯಿತು. ಕೊನೆಗೆ ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ನಡೆದು ಅಂತಿಮವಾಗಿ ಅಭಿಮಾನಿಗಳಿಗೆ ಅವಕಾಶ ಕೊಟ್ಟಿದ್ದರು, ಹೋಗಿ ನೀವು. ಯಾಕೆಂದರೆ ವಿಷ್ಣುವರ್ಧನ್ ಅಂತ್ಯ ಸಂಸ್ಕಾರ ನಡೆದ ಜಾಗ ಅಭಿಮಾನ್ ಸ್ಟುಡಿಯೋ. ಸ್ಮಾರಕ ನಿರ್ಮಾಣ ಮಾಡಿರೋದು ಮೈಸೂರಲ್ಲಿ. ನಮಗೆ ಅಂತ್ಯ ಸಂಸ್ಕಾರ ನಡೆದ ಜಾಗನೇ ನಿಜವಾದ ಸಮಾಧಿ, ನಮ್ಗೆ ಅಲ್ಲಿಗೆ ಅವಕಾಶ ಕೊಡಬೇಕು ಅಂತ ಇವರೆಲ್ಲ ಒತ್ತಾಯ ಮಾಡಿದರು. ಅದಾದ ನಂತರ ಕೊಟ್ಟಿದ್ದರು. ಬಟ್ ಈಗ ಯಾರನ್ನು ಕೂಡ ಒಳಗಡೆ ಬಿಟ್ಟಿಲ್ಲ. ಇವತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ 15ನೇ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರ ಆಯಿತು ಸಮಾಧಿ ಜಾಗ 10 ಕುಂಟೆ ಜಾಗದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ಕಳೆದ 3 ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ವಿಷ್ಣು ಸೇನಾ ಸಂಘಟನೆ ಹಾಗೂ ಟ್ರಸ್ಟ್ ಮೇಲೆ ಇಂಜೆಕ್ಷನ್ ಆರ್ಡರ್ ತೊಗೊಂಬಂದಿದ್ರು ಸಿಟಿ ಸಿವಿಲ್ ಕೋರ್ಟಲ್ಲಿ. ನಾವು ಸಿಟಿ ಸಿವಿಲ್ ಕೋರ್ಟ್ಗೆ ದಾವಣಗೆರೆಯಿಂದ ಬಂದಿದ್ದೀವಿ. ಸಾಹಸ ಸಿಂಹನ ವಿಷ್ಣುವರ್ಧನ ಅಭಿಮಾನಿಗಳಾದ ನಾವು 15 ವರ್ಷದಾಯಿತು ಇವತ್ತಿವರೆಗೂ. ಒಂದು ದಿವಸಕ್ಕಾದರೂ ಒಂದು ಪುಣ್ಯ ಭೂಮಿಗೆ ಕ್ಲೀನಾಗಿ ದರ್ಶನ ಮಾಡೋಕ್ಕೆ ಕೊಟ್ಟಿಲ್ಲ ಪ್ರತಿಯೊಬ್ಬರಿಗೂ. ಬರೀ ಬೀಗ ಹಾಕೋದು, ಪೊಲೀಸ್ ಅವ್ರಿವ್ರಿಗೆ ದಬ್ಬಾಳಿಕೆ ಮಾಡೋದು, ಇದು ಮಾಡ್ತಿದ್ದಾರೆ. ಒಬ್ಬರು ಅಭಿಮಾನಿಗಳು ದೂರದಿಂದ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮೈಸೂರು ಪ್ರತಿಯೊಬ್ಬರು ಇಲ್ಲಿಂದ ಬಂದಿದ್ದಾರೆ. ಅವ್ರಿಗೆ ಒಂದು ಹೂವು ಪೂಜೆ ಮಾಡೋಕೆ ಒಂದು ಅವಕಾಶ ಕೊಡ್ಬೇಕು ಅಂತಂದೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸಿಗ್ಲಿ ಸರ್, ನಾವು ಹುಬ್ಳಿಲಿಂತ ಬಂದೀವಿ ಸರ್. ಅಷ್ಟು ರೊಕ್ಕ ಖರ್ಚು ಮಾಡಿ ಇಲ್ಲಿ ಮಠ ಬಂದೀವಿ ಸರ್. ನೋಡಕ್ಕೆ ಕೊಡೋಲ್ಲ ಸರ್, ಹೂವು ಹಿಂಗೆ ಚೆಲ್ಬೇಕು ಸರ್. ಅದಕ್ಕೆ ದೇವ್ರಂಥ ಮನುಷ್ಯಗೆ ನಾವು